ಈ ತವಾ ಫ್ರೈ ಮೀನು ಮಾಡೋಕ್ಕೆ ಫಸ್ಟ್ ನಾನು ಮೀನು ತಗೊಂಡು ಒಳ್ಳೆ ತೊಳ್ಕೊಂಡು ಆಮೇಲೆ ಈ ಥರ ಲೈನ್ ಹಾಕೊಂಡೆ. ನಿಮಗೆ ಇದು ಯಾವುದು ಮೀನು ಅಂತ ಗೊತ್ತಿದ್ರೆ ನಮಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಆಮೇಲೆ ಈ ಮೀನಲ್ಲಿ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹುಡಿ, ಸ್ವಲ್ಪ ಲಿಂಬೆ ಹಣ್ಣಿನ ರಸ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಬದಿಗಿಟ್ಟೆ ಒಂದು 15 ನಿಮಿಷ. ಆಮೇಲೆ ಇದರಿಂದ ಮಸಾಲೆ ರೆಡಿ ಮಾಡಿದೆ. ಡ್ರೈ ಚಿಲ್ಲಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ರುಬ್ಕೊಂಡು ಆಮೇಲೆ ಇದರಲ್ಲಿ ಹುಣಸೆ ಹಣ್ಣಿನ ರಸ ಹಾಕಿ ನೋಡಿ ಈ ಥರ ಮಾಡಿ ಪಾಕ ಮಾಡಿ ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದೆ, ಸ್ವಲ್ಪ ಉಪ್ಪು ಹಾಕಿ ಬದಿಗಿಟ್ಟೆ. ಆಮೇಲೆ ಏನು ಮೀನಿಗೆ ಒಳ್ಳೆ ವಾಶ್ ಮಾಡ್ಕೊಂಡೆ. ನೋಡಿ ಈ ಥರ ಒಳ್ಳೆ ವಾಶ್ ಮಾಡಿದ್ರಲ್ಲ ಇದರಲ್ಲಿ ಸ್ಮೆಲ್ ಬರಲ್ಲ, ಏನು ಬರಲ್ಲ. ಇವಾಗ ಇದರಲ್ಲಿ ಎಲ್ಲ ಮಸಾಲೆ ಹಾಕಿ ಒಳ್ಳೆ ಮ್ಯಾರಿನೇಷನ್ ಮಾಡಿದೆ. ನೋಡಿ ಯಾವ ಥರ ಮಾಡ್ತಾ ಇದ್ದೀನಿ. ಈ ಥರ ಮ್ಯಾರಿನೇಷನ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಇಟ್ಟು ಗ್ರಿಲ್ ಮೇಲೆ ಎಣ್ಣೆ ಹಾಕೊಂಡು ಈ ಮೀನಿಗೆ ಒಳ್ಳೆ ಬಿಸಿ ಬಿಸಿ ಗ್ರಿಲ್ ಮೇಲೆ ಹಾಕಿದೆ. ಈ ಥರ ಚುಸ್ ಅಂತ ಸೌಂಡ್ ಬರಬೇಕು. ಆಮೇಲೆ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ನಮ್ಮದು ಮೀನು ರೆಡಿ ಆಗ್ತಾ ಇದೆ. ಹೋಯ್ 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 ಈ ಮೀನು ಓಪನ್ ಮಾಡಿದ ತಕ್ಷಣ ಅಲ್ಲ ಏನು ಪರಿಮಳ ಬಂದು ಗೊತ್ತಾ, ಘಮ ಘಮ ಅಂತ ಬಂತು. ಇವಾಗ ನಮ್ಮದು ಮೀನು ಕುಕ್ಕಾಗಿ ರೆಡಿ ಇದೆ. ಇವಾಗ ನಾನು ಇದಕ್ಕೆ ತೆಗೆದೆ, ವೆರಿ ಕೇರ್ಫುಲಿ ತೆಗ್ದು ಪ್ಲೇಟಲ್ಲಿ ಈ ಥರ ಬಾಳೆಹಣ್ಣಿನ ಎಲೆ ಇಟ್ಟು ಸ್ವಲ್ಪ ನೀರುಳ್ಳಿ, ಸ್ವಲ್ಪ ಲಿಂಬೆ ಹಣ್ಣು, ಸ್ವಲ್ಪ ಪಾರ್ಸ್ಲೆ ಈ ಥರ ಒಂದು ಗಾರ್ನಿಷ್ ಮಾಡ್ಕೊಂಡೆ. ಟಮಾಟೆ ಗಿಮಾಟೆ ಹಾಕಿ ನೋಡಿ ಹೋಯ್ 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 ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಏನು ನಾನು ಈ ಮೀನಿಗೆ ಅಲ್ಲ ಒಳ್ಳೆ ಎಂಜಾಯ್ ಮಾಡಿ ತಿಂದೆ. ನೀವು ಕೂಡ ಮೀನು ತವಾ ಫ್ರೈ ಹೀಗೆ ಮಾಡಿ, ತುಂಬ ರುಚಿಯಾಗಿರುತ್ತೆ.